ನಮಸ್ಕಾರ ಸ್ನೇಹಿತರೆ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಇಂದು ಮತ್ತೆ ಹಾಸನದ ಬೇಲೂರು ತಾಲೂಕಿನ ಬಿಕ್ಕೋಡು ಭಾಗದಲ್ಲಿ ನಮ್ಮ ಕಾಡಾನೆ ವೈಲ್ಡ್ ಭೀಮ ಏನಿದ್ದಾನೆ ಮತ್ತೆ ಮೊದಲಿನ ಹಾಗೆ ಒಂದು ರಾಯಲ್ ಆದ ಒಂದು ಎಂಟ್ರಿ ಮಾಡಿದ್ದಾನೆ ಸ್ನೇಹಿತರೆ. ಹೌದು, ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ. ಮುಂಚೆ ತನ್ನ ದಂತ ಕಳೆದುಕೊಳ್ಳೋ ಮುಂಚೆ ಹೇಗೆ ಓಡಾಡಿಕೊಂಡು ಗಜಗಾಂಭೀರ್ಯದಿಂದ ಇದ್ದ ನಮ್ಮ ವೈಲ್ಡ್ ಭೀಮ ಈಗ ಮೊದಲಿನಂತೆ ಹಾಗೆ ಮತ್ತೆ ರಾಜನಡಿಗೆಯನ್ನು ಮುಂದುವರಿಸಿದ್ದಾನೆ. ಇವತ್ತು ಎಸ್ಟೇಟ್ನ ಒಂದು ಗೇಟ್ ಏನಿತ್ತು ಅದನ್ನು ಸಹ ಓಪನ್ ಮಾಡಿ ಎಸ್ಟೇಟ್ನ ಒಳಗೆ ನುಗ್ಗಿದ್ದಾನೆ ಸ್ನೇಹಿತರೆ. ಅದು ಸೋಲಾರ್ ಫೆನ್ಸಿಂಗ್ ಗೇಟ್ ಆಗಿರುತ್ತೆ. ಆ ಸೋಲಾರ್ ಫೆನ್ಸಿಂಗ್ ಗೇಟ್ನ ನೋಡಿ ಎಷ್ಟು ಉಪಾಯದಿಂದ ಕಾಲಿನಲ್ಲಿ ಒದ್ದು ಅದನ್ನು ಓಪನ್ ಮಾಡ್ತಾನೆ ಅಂತ ನೋಡಿ. ಅಲ್ಲಿ ಸ್ಥಳೀಯರೆಲ್ಲ ಏನು ಅನ್ಕೋತಾರೆ, ಅವನು ಸೋಲಾರ್ ಫೆನ್ಸಿಂಗ್ ಇದೆ ಆದ್ದರಿಂದ ಅವನು ಸೈಡಲ್ಲಿ ಹೋಗ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಇದು ಮಾಮೂಲಿ ಜಾಗ ಆಗಿರುತ್ತೆ. ಪ್ರತಿ ಸಲ ನೀವು ಕಳೆದ ವಿಡಿಯೋ ಒಂದು ನೋಡಿರ್ತೀರ, ಅವನು ದಂತ ಕಳೆದುಕೊಳ್ಳೋ ಮುಂಚೆ ಸಹ ಇದೇ ಒಂದು ರಸ್ತೆಯಲ್ಲಿ ಏನಿದ್ದಾನೆ ಅವನು ಓಡಾಡ್ತಾ ಇದ್ದ. ಅದು ಮರಳಿ ಅವನು ಸಕಲೇಶಪುರ ಭಾಗಕ್ಕೆ ಮರಳಿ ಬಂದಾಗ, ಅಂದರೆ ಕ್ಯಾಪ್ಟನ್ ಕಾಡಾನೆ ಜೊತೆ ಫೈಟಿ ಆಡುವ 1-2 ದಿನದ ಮುಂಚೆ ವಿಡಿಯೋ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅವಾಗ ನೀವು ನೋಡಿರ್ತೀರ, ಒಂದು 2 ದಂತ ಇರುತ್ತೆ. ಆವಾಗ ಇದೇ ರೋಡಲ್ಲಿ ನಡ್ಕೊಂಬರ್ತಾ ಇರ್ತಾನೆ. ಫುಲ್ ಜನ ಸಾಗರ ಸೇರಿರುತ್ತೆ. ಇವಾಗ ನೋಡ್ತಾ ಇರ್ಬೋದು ನೀವು, ಕಾಲಲ್ಲಿ ಹೆಂಗೆ ಮೊದಲಿಗೆ ತಳ್ತಾನೆ. ಕಾಲಲ್ಲಿ ಡೈರೆಕ್ಟಾಗಿ ಅವನು ಓಪನ್ ಮಾಡಲ್ಲ. ನೋಡಿ ಎಷ್ಟು ಬುದ್ಧಿವಂತ ನಮ್ಮ ವೈಲ್ಡ್ ಭೀಮ್ ಅಂತ ಇದರಲ್ಲಿ ಗೊತ್ತಾಗುತ್ತೆ. ಮೊದಲು ಕಾಲಲ್ಲಿ ತಳ್ಳಿ ನೋಡ್ತಾನೆ ಓಪನ್ ಆಗುತ್ತಾ ಅಂತ. ಆ ನಂತರ ತನ್ನ ದಂತದಲ್ಲಿ ಪ್ರೆಸ್ ಮಾಡ್ತಾನೆ. ಒಂದೇ ಏಟಿಗೆ ನೋಡಿ ಪಟ್ ಅಂತ ಏನು ಬೀಗ ಹಾಕಿದ್ರು ಅನಿಸುತ್ತೆ, ಪಟ್ ಅಂತೇಳಿ ಓಪನ್ ಆಗುತ್ತೆ. ತದಾದ ನಂತರ ಮತ್ತೆ ಅವನು ಒಳಗಡೆ ಆರಾಮಾಗಿ ಸಲೀಸಾಗಿ ನುಗ್ತಾನೆ. ಸೊ ಅವನು ಪ್ರತಿನಿತ್ಯ ಯಾವಾಗಲೂ ಇವಾಗ ಏನು ಅವನಿಗೆ 57-58 ವರ್ಷ ನಡೀತಾ ಇದೆ. ಸೊ ಅವನು ಮೊದಲಿನಿಂದಲೂ ಇದೇ ರೋಡ್ನಲ್ಲೇ ನಡೀತಾ ಹೋಗ್ತಾನೆ. ಅವನು ಅಂದರೆ ಹಾದು ಹೋಗೋ ಸ್ಥಳ ಆಗಿರುತ್ತೆ ಅವನು ಯಾವಾಗಲೂ ಖಾಯಮಾಗಿ. ಹಾಗಾಗಿ ಅವನಿಗೆ ಚೆನ್ನಾಗಿ ಗೊತ್ತಿದೆ ಅಕ್ಕಪಕ್ಕದಲ್ಲಿ ಬೇರೆ ಎಲ್ಲೋ ದಾರಿ ಇದ್ದರೂ ಅವನು ಎಲ್ಲೋ ಹೋಗದೆ ಅದೇ ಗೇಟನ್ನು ಓಪನ್ ಮಾಡಿಕೊಂಡು ನೋಡಿ ಅವ್ರ ಹಿಂದೆಯೇ ಜನಗಳು, ಆಮೇಲೆ ETF ಸಿಬ್ಬಂದಿ, ಬೈಕು, ಕಾರು ಎಲ್ಲ ನಿಂತು ಏನೋ ಒಂದು VIP ನಮ್ಮ ಮೈಸೂರು ದಸರಾದಲ್ಲಿ ಪ್ರೊಸೆಷನ್ ಏನು ನಡೆಯುತ್ತೆ ಸೇಮ್ ಅದೇ ರೀತಿ ಅಂತ ಒಂದು ಕಾಡಾನೆ ಇಡೀ ಕರ್ನಾಟಕದಲ್ಲಿ ಇಷ್ಟೊಂದು ಕ್ರೇಜ್ ಇರೋದಂದರೆ ಅದು ವೈಲ್ಡ್ ಭೀಮ ಮಾತ್ರನೇ. ನೋಡಿ ಇನ್ನೊಂದು ವೀಡಿಯೋನು ತೋರಿಸ್ತಾ ಇದ್ದೀನಿ. ಇದು ನಿಮ್ಗೆ ಏನಂದರೆ ಒಳಗಡೆಯಿಂದ ಗೇಟ್ ಓಪನ್ ಮಾಡಿದ್ದು ನೋಡಿದ್ರಿ. ಇವಾಗ ಗೇಟ್ ಹೊರಗಡೆಯಿಂದ ಓಪನ್ ಮಾಡಿದ ದೃಶ್ಯ ನೋಡಿದ್ರಿ. ಇವಾಗ ಒಳಗಡೆಯಿಂದ ಒಬ್ಬರು ಸ್ಥಳೀಯರು ವೀಡಿಯೋ ಮಾಡಿರೋದು ಇದು. ಒಳಗಡೆಯಿಂದ ಅವನು ಹೆಂಗೆ ಓಪನ್ ಮಾಡ್ದ ಅಂತೇಳಿ ಇವಾಗ ನೋಡ್ತಾ ಇದ್ದೀರ ನೋಡಿ. ಸೇಮ್ ಈಗ ಬರ್ತಾನೆ, ಇದು ದಾರಿಯಿಂದ ದಾಟ್ಕೊಂಡು ಬರ್ತಾನೆ. ಬಂದುಬಿಟ್ಟು ಗೇಟನ್ನು ಓಪನ್ ಮಾಡುವ ದೃಶ್ಯ ಒಳಗಡೆಯಿಂದ ತೋರಿಸ್ತಾ ಇದ್ದೀವಿ ನೋಡಿ. ಪಕ್ಕದಲ್ಲೇ ಒಂದು ನಾಯಿ ಕೂಡ ಇರುತ್ತೆ. ಸಾಮಾನ್ಯವಾಗಿ ನಿಮಗೆ ಗೊತ್ತಿರುತ್ತೆ, ಈ ಸಣ್ಣ ಪುಟ್ಟ ಪ್ರಾಣಿಗಳು ಅಥವಾ ನಾಯಿಗಳು ಅಥವಾ ಪಕ್ಷಿಗಳು, ಬೆಕ್ಕುಗಳನ್ನು ನೋಡಿದ್ರೆ ಆನೆಗಳು ಗಾಬರಿಗೊಳ್ಳುತ್ತೆ. ಆದರೆ ನಮ್ಮ ವೈಲ್ಡ್ ಭೀಮ ಹಂಗಲ್ಲ. ಅವನು ಏನು ಪ್ರಾಣಿ ಬರಲಿ, ಪಕ್ಷಿ ಬರಲಿ, ಮನುಷ್ಯ ಬರಲಿ, ಹಸು ಬರಲಿ, ಏನೇ ಬಂದರೂ ಕೇರ್ ಮಾಡೋದಿಲ್ಲ. ಯಾಕಂದರೆ ಅವನ್ನೆಲ್ಲ ತುಂಬ ನೋಡಿದ್ದಾನೆ. ಆಮೇಲೆ ಒಂದು ವಯಸ್ಸು ಅನುಭವ ಇದೆಯಲ್ಲ, ಅದರಿಂದಾಗಿ ಅವನು ಯಾವುದಕ್ಕೆ ಕೇರ್ ಮಾಡೋದಿಲ್ಲ. ನೀವು ಇವಾಗ ಒಳಗಡೆಯಿಂದ ನೋಡ್ತಾ ಇದ್ದೀರಾ. ಮುಂಚಿನ ವೀಡಿಯೋ ಹೊರಗಡೆಯಿಂದ ಅವನು ಹೆಂಗೆ ಓಪನ್ ಮಾಡಿದ ಅನ್ನೋದು ನೋಡಿದ್ರಿ. ಇವಾಗ ಒಳಗಡೆಯಿಂದ ಹೇಗೆ ಗೇಟನ್ನು ತೆರೆಯುತ್ತಾನೆ ನೋಡಿ. ಸೇಮ್ ಹಂಗೆ ಕಾಲಲ್ಲಿ ಫಸ್ಟು ತಳ್ಳಿ ನೋಡ್ತಾನೆ ಓಪನ್ ಆಗುತ್ತಾ ಅಂತ. ಸೊ ಅದಾಗದೇ ಇರಮೇಲೆ ಅವನು ಬಲ ಪ್ರಯೋಗಿಸ್ತಾನೆ. ಡೈರೆಕ್ಟಾಗಿ ಬಂದು, ಇವಾಗ ಬೇರೆ ಈ ಯಂಗ್ ಟೀನೇಜ್ ಆನೆಗಳಾಗಿದ್ದರೆ ಡೈರೆಕ್ಟಾಗಿ ಬಂದು ಗೇಟ್ನ ಒಡೆದಾಕಿ ಮುರ್ಕೊಂಡು ಹೋಗ್ತಿದ್ವು. ನಮ್ಮ ಭೀಮ ಹಂಗಲ್ಲ ನೋಡಿ. ಅವನು ಮೊದಲು ಕಾಲಿಂದ ಚೆಕ್ ಮಾಡಿ ಆಮೇಲೆ ಇದು ಗಟ್ಟಿ ಇದೆಯಪ್ಪ, ನಮ್ಮ ಕಾಲಲ್ಲಿ ಬರ್ತಿಲ್ಲ ಅಂದಮೇಲೆ ತನ್ನ ದಂತದಿಂದ ಅದನ್ನು ಓಪನ್ ಮಾಡುವ ಒಂದು ಪ್ರಯತ್ನ ಮಾಡಿ ಅದನ್ನು ಓಪನ್ ಕೂಡ ಮಾಡ್ತಾನೆ ನೋಡಿ. ಓಪನ್ ಮಾಡಿದೆ. ಇವಾಗ ಓಪನ್ ಮಾಡಿ ಒಳಗಡೆಯಿಂದ ಬರ್ತಾ ಇದ್ದಾನೆ ನೋಡಿ. ಇವಾಗ ಒಳಗಡೆ ದಾಟ್ತಾ ಇರುವಂಥ ದೃಶ್ಯ ಇದು ನೋಡಿ. ಇವಾಗ ನಾಯಿ ಕೂಡ ನೋಡ್ತಾ ಇದ್ದೀರ, ಒಂದು ಪುಟ್ಟದಾದ ನಾಯಿ. ಅವ್ನು ವೀಡಿಯೋ ಮಾಡ್ತಾ ಇರೋರು ಓಡಾಗ್ತಿದ್ದಾರೆ. ಆ ಪುಟ್ಟದಾದ ನಾಯಿ ಅದನ್ನು ಭೀಮನ ಮುಂದೆನೇ ಫೇಸ್ ಟು ಫೇಸ್ ನಿಂತಿದೆ, ನೋಡ್ತಾ ಇದೆ. ಬಟ್ ಭೀಮ ಏನೂ ರಿಯಾಕ್ಟ್ ಮಾಡ್ತಾಯಿಲ್ಲ. ಎಷ್ಟು ಮದ ಸುರಿತಾ ಇದೆ ನೋಡಿ. ಅಷ್ಟು ಮದ ಸುತ್ತಿದ್ರು ಮೊನ್ನೆಲ್ಲ ನೋಡಿರ್ತೀರ ನೀವು, ಹೆಣ್ಣಾನೆ ಗುಂಪಲ್ಲೆಲ್ಲ ಓಡಾಡ್ತಿದೆ ಭೀಮ. ಈ ಉದಯವಾರ ಭಾಗ ತೋಟಗಳಲ್ಲೆಲ್ಲ ಒಂದು 20 ಹೆಣ್ಣಾನೆ ಗುಂಪು ಜೊತೆ ಸೇರಿತ್ತು ಅಂತೆಲ್ಲ ನ್ಯೂಸ್ ಎಲ್ಲ ಬರ್ತಾಯಿತ್ತು, ವೀಡಿಯೋನೂ ಇತ್ತು. ಈಗ ತಿರ್ಗಾ ಹೆಣ್ಣಾನೆ ಗುಂಪೇನೋ ಬೇರೆ ಗುಂಪು ಸೇರೋ ಪ್ರಯತ್ನದಲ್ಲಿದ್ದಾನೆ, ಏನೋ ಗೊತ್ತಿಲ್ಲ ಸರಿಯಾಗಿ. ಸೊ ರಿಟರ್ನ್ ತನ್ನ ಜಾಗ ಏನಿದೆ ಬಿಕ್ಕೋಡು, ಅಲ್ಲಿಗೆ ಮರಳಿ ಬಂದಿದ್ದಾನೆ. ಯಾಕಂದರೆ ಅವನು ಎಲ್ಲೂ ಹೋಗಲ್ಲ.
ಬಿಕ್ಕೋಡು ಅರೆಹಳ್ಳಿ ಭಾಗ ಏನಿದೆ ಜಾಸ್ತಿ ಅಲ್ಲೇ ಟೈಮ್ ಸ್ಪೆಂಡ್ ಮಾಡೋದು ಅವನು. ಸೊ ಅವನು ತನ್ನ ಕಾಯಂ ಸ್ಥಳ ಅದು, ಅಲ್ಲೇ ಇರೋದು. ಅವನು ಬೇರೆ ಕಡೆ ಎಲ್ಲೂ ಹೋಗಲ್ಲ. ಅಲ್ಲಿಗೆ ಮತ್ತೆ ಮರಳಿ ಬಂದಿದ್ದಾನೆ. ಅಲ್ಲಿ ಹೋಗ್ತಿರೋ ಜಾಗ ನೋಡ್ತಾ ಇರ್ಬೋದು ನೀವು. ಅಲ್ಲಿ ಮುಂದೆ ಎಲ್ಲ ಫುಲ್ ಎಸ್ಟೇಟು ಕಾಫಿ ತೋಟ ಎಲ್ಲ ಇದೆ. ಅಲ್ಲೆಲ್ಲ ಕೆಲಸ ಎಲ್ಲ ಮಾಡ್ತಾಯಿದ್ರು ಕೂಲಿ ಕಾರ್ಮಿಕರು. ಅವ್ರಿಗೆಲ್ಲ ತಕ್ಷಣ ಭೀಮ ಬಂದ ತಕ್ಷಣ ಅಲ್ಲೆಲ್ಲ ಫೋನ್ ಮಾಡಿ ಅವ್ರಿಗೆಲ್ಲ ಹೇಳಿದ್ದಾರೆ. ಸೊ ಅದು ಯಾವುದೇ ಪ್ರಾಣಹಾನಿ ಏನೂ ಆಗಿಲ್ಲ. ಯಾಕಂದರೆ ಭೀಮ ಇದುವರೆಗೂ ಯಾರ ಮೇಲೂ ಜನಗಳ ಮೇಲೆ ಸುಮ್ಮನೆ ದಾಳಿ ಮಾಡೋದಿಲ್ಲ. ಯಾಕೆಂದರೆ ನೀವು ನೋಡಿರ್ತೀರ ಮುಂಚೆನೇ ಅವನ ಮುಂದೆ ಒಂದು ಹಸು ಬಂದರೂ ಅವನು ಹಸುಗೆ ದಾರಿ ಮಾಡಿ ಕೊಡ್ತಾನೆ ಹೊರತು ಯಾರ ಮೇಲೂ ದಾಳಿ ಮಾಡೋದಿಲ್ಲ. ಜನಗಳ ಮೇಲಾಗಿರ್ಬೋದು ಯಾರ ಮೇಲೆ ಒಬ್ಬರೇ ಮೇಲೆ ಇದುವರೆಗೂ ಅವರು ಶಾರ್ಪ್ ಶೂಟರ್ ಏನು ವೆಂಕಟೇಶ್ ಅಣ್ಣ ಒಬ್ಬರು ದಾಳಿಯಿಂದಾಗಿ ಅವನು ಅವಾಗಂದರೆ ತುಂಬ ಅನಾರೋಗ್ಯ ಇತ್ತು. ಅವನ ಸೆಲ್ಫ್ ಡಿಫೆನ್ಸ್ಗೋಸ್ಕರ ದಾಳಿ ಮಾಡಿಬಿಟ್ಟು ಅವ್ರನ್ನ ಒಂದೇನು ಬಲಿ ತಗೊಂಡಿದ್ದ ಬಿಟ್ಟರೆ ಬೇರೆ ಯಾರನ್ನೂ ಇದುವರೆಗೂ ಏನೂ ಮಾಡಿಲ್ಲ. ನೋಡಿ ನೀವು ನೋಡ್ತಾ ಇರ್ಬೋದು ಹಿಂದೆನೇ ಓಡಾಡಿಕೊಂಡು ಜನಗಳು ಎಲ್ಲ ETF ಸಿಬ್ಬಂದಿಗಳೆಲ್ಲ ಹೋಗ್ತಾ ಇದ್ದಾರೆ. ಮುಂದೆ ಅವನಿದ್ದಾನೆ. ಯಾರಿಗೂ ಹಿಂಬಾಲಿಸೋದಾಗಲಿ ಅಟ್ಟಾಡ್ಸೋದಾಗಲಿ ಓಡಿಸೋದಾಗಲಿ ಜನಗಳನ್ನ ಯಾರಿಗೂ ಏನೂ ಮಾಡಲ್ಲ. ಅವನು ಬಂದುಬಿಟ್ರೆ ಮುಖ್ಯ ರಸ್ತೆಗೆ ಅವ್ನು ಭೀಮ ಎಲ್ಲಾದರೂ ಬಂದರೆ ಒಂಥರ ಸೆಲೆಬ್ರಿಟಿ ಥರ, ಯಾವುದೋ ಒಂದು ದೇವಸ್ಥಾನದ ಆನೆಯೋ ಅಥವಾ ಮೈಸೂರಿನ ಅರಮನೆ ಆನೆಯೋ ಬಂದಂಗೆ ಒಂದು ಫೀಲಿಂಗು. ಯಾಕಂದರೆ ಕಾಡಾನೆ ಅಂದರೆ ಯೂಶ್ವಲಿ ಎಲ್ಲರೂ ಹೆದರ್ತಾರೆ, ಓಡ್ತಾರೆ. ಅದು ಭೀಮನ ಕೇಸಲ್ಲಿ ಹಂಗೆ ಆಗೋದೇ ಇಲ್ಲ. ಯಾಕಂದರೆ ಭೀಮ ಯಾರಿಗೂ ತೊಂದರೆ ಮಾಡಲ್ಲ. ಸುಮ್ಮನೆ ಅವನ ಪಾಡಿಗೆ ಬರ್ತಾನೆ, ಅವನ ಪಾಡಿಗೆ ಇರ್ತಾನೆ, ಹೋಗ್ತಾನೆ. ಸೊ ಅದಕ್ಕಾಗಿ ನೋಡಿ ಅವನು ಯಾರಿಗೂ ಕೇರು ಮಾಡೋದಿಲ್ಲ. ಅವನ ಪಾಡಿಗೆ ಅವನ ಜಾಗ ಎಲ್ಲಿದೆ ಅಲ್ಲಿ ಸುತ್ತಾಡ್ಕೊಂಡು ಆರಾಮಾಗಿ ಏನಾದರೂ ತಿನ್ನೋಕ್ಕೆ ಸಿಕ್ಕಿದ್ರೆ ತಿನ್ಕೊಂಡು ಆರಾಮಾಗಿ ಹೋಗ್ತಾನೆ. ನೋಡಿ ಇವಾಗ ಮುಂದೆ ಗೇಟ್ ಮುರಿದು ಮುಂದೆ ದಾಟ್ತಾ ಇರೋ ದೃಶ್ಯ ಇದು. ಹಾಗೆ ಮುಂದೆ ಸ್ಥಳಕ್ಕೆ ಹೋಗಿ ಮುಂದೆ ಹಂಗೆ ಎಲ್ಲಿಗೆ ಹೋದೆ ಅಂತೇಳಿ ಇನ್ನೂ ಅಪ್ಡೇಟ್ ಇಲ್ಲ. ಅದು ಅಪ್ಡೇಟ್ ಬಂದರೆ ಅದು ತಿಳಿಸ್ತೀನಿ ನಿಮಗೆ. ಇಲ್ಲಿಂದ ಓದೋನು ಎಲ್ಲಿ ಯಾವ ಗ್ರೂಪ್ ಜಾಯಿನ್ ಆದ, ಏನು ಮಾಡ್ತಿದ್ದಾನೆ ಇವಾಗ ಅಂಥೇಳಿ. ಕ್ಯಾಪ್ಟನ್ ಆನೆ ಎಲ್ಲ ಇವಾಗ ರಿಟರ್ನ್ ಕೊಡಗು ಭಾಗಕ್ಕೆ ಹೋಗಿದೆ. ಅಲ್ಲಿ ಏನಿದ್ರು ಇವಾಗ ಜೂನಿಯರ್ ಕರಡಿ, ಆನಂತರ ನಮ್ಮ ಪೆನ್ಸಿಲ್ ಕೋರೆ ಆನೆಗಳು, ಆಮೇಲೆ KP ಕಾಲರ್ ಆನೆಗಳು ಇದ್ದಾವೆ. ಅವೆಲ್ಲ ಸಣ್ಣ ಪುಟ್ಟದ ಮೊನ್ನೆದು ಒಂದು ವೀಡಿಯೋ ನಾನು ಹಾಕಿದ್ದೆ ನಿಮಗೆ. ಅದು ಈ ಗುಂಪಲ್ಲಿದ್ದ ಆನೆಗಳೊಂದು 2-3 ಟೀನೇಜ್ ಹದಿಹರೆಯದ ಏನು ಆನೆಗಳಿತ್ತು, ಅವನ್ನೆಲ್ಲ ಹಿಂಬಾಲಿಸ್ಕೊಂಡು ಓಡಿಸ್ಕೊಂಡು ಹೋಗ್ತಾ ಇದ್ದ ಭೀಮ. ಅವಾಗೆಲ್ಲ ಭೀಮನ್ಗೆ ಅವೆಲ್ಲ ಯಾವುದಕ್ಕೂ ಸಮಯ ಇಲ್ಲ. ಅವ್ನು ನೋಡಿದ್ರೆ ಹೆದರ್ಕೊಂಡು ಓಡ್ತವೆ. ಇನ್ನೇನಿದ್ರು ಕ್ಯಾಪ್ಟನ್ ಆನೆ ರಿಟರ್ನ್ ಬರಬೇಕಷ್ಟೇ ನೆಕ್ಸ್ಟ್ ಇಯರು ಜಗಳ ಆಗಬೇಕು ಅಂದರೆ. ಸದ್ಯಕ್ಕಂತೂ ಭೀಮ ಕ್ಯಾಪ್ಟನ್ ಆನೆನ ಓಡಿಸಿ ಅವನ ಸ್ಥಾನನ ಗಳಿಸ್ಕೊಂಡಿದ್ದಾನೆ. ಏನೋ ಒಂದು ಪಟ್ಟ ಇತ್ತು, ಆ ರಾಜನ ಪಟ್ಟ ಅವನೇ ವಾಪಸ್ ತಗೊಂಡಿದ್ದಾನೆ. ಸೊ ಜಗಳ ಗಿಗಳ ಯಾವುದು ಇವಾಗಿಲ್ಲ. ನೋಡಿ ಇವಾಗ ದಾಟ್ತಾ ಇದ್ದಾನೆ, ದಾಟಿ ಮುಂದೆ ಹೋಗ್ತಾ ಇದ್ದಾನೆ ನೋಡಿ. ಇದು ಏನಕ್ಕೆ ನೀವು ನೀವು ಯೋಚನೆ ಮಾಡ್ಬೋದು, ಯಾಕೆ ಅವನ ಹಿಂದೆನೇ ಜನ ಇರ್ತಾರೆ, ETF ಸಿಬ್ಬಂದಿಗಳು ಹಿಂದೆ ಮುಂದೆ ಯಾಕೆ ಓಡಾಡ್ತಾ ಇರ್ತಾರೆ, ಯಾಕೆ ಅವನಿಗೆ ಎಸ್ಕಾರ್ಟ್ ಥರ ಕೊಡ್ತಾರೆ ಅಂದರೆ, ಯಾಕೆ ಅಂದರೆ ಇವಾಗ ಜನಗಳೆಲ್ಲ ಗಾಬರಿಗೊಳ್ತಾರೆ ಒಂದು. ಆಮೇಲೆ ಇನ್ಯಾವುದೋ ಒಂದು ಅನಾಹುತ ಆಗಬಾರ್ದು, ಬೇರೆ ಯಾರ ಮೇಲೂ ದಾಳಿ ಮಾಡಬಾರ್ದು ಅಂತ. ದಾಳಿ ಮಾಡೋಕ್ಕಿಂತ ಅವ್ನು ಮಾಡೋದಿಲ್ಲ, ಆದರೆ ಒಂದು ಮುನ್ನೆಚ್ಚರಿಕೆ ಕ್ರಮ ಇರಲೇಬೇಕಲ್ವ. ಇವಾಗ ಏನೋ ಹೆಚ್ಚು ಕಮ್ಮಿ ಆಯಿತು, ಅದು ಪ್ರಾಣಿ ಆದಮೇಲೆ ಪ್ರಾಣಿಗಳ ಮನಸ್ಸು ಯಾವಾಗ ಬೇಕಾದ್ರೂ ಚೇಂಜ್ ಆಗೋದು, ಅಥವಾ ಮನುಷ್ಯನೇ ಅವ್ರಿಗೆ ಹೋಗಿ ಫೋಟೋ ತೆಗಿಯೋದು, ಸೆಲ್ಫಿ ತೆಗಿಯೋದು, ಹತ್ತಿರ ಹೋದಾಗೂ ಮಾಡಿದಾಗ ಯಾವುದೇ ಆನೆ ಆದರೂ ಮನುಷ್ಯ ಆದರೂ ಗಾಬರಿ ಆಗೇ ಆಗ್ತಾರೆ. ಆಗ ಯಾವುದೇ ಸಮಸ್ಯೆಗಳಾಗಬಾರ್ದು ಅನ್ನೋ ಕಾರಣಕ್ಕೆ ಅವನ ಹಿಂದೆ ಯಾವಾಗಲೂ ಅವನು ರೋಡ್ ಸೈಡ್ ಬಂದಾಗ ಅಥವಾ ಊರಿನ ಸೈಡ್ ಬಂದಾಗ ಅವನ ಹಿಂದೆ ಮುಂದೆ ಸುತ್ತಮುತ್ತ ಎಲ್ಲ ETF ಸಿಬ್ಬಂದಿಗಳು ಓಡಾಡ್ತಾ ಇರ್ತಾರೆ. ಯಾಕಂದರೆ ಜನಗಳನ್ನ ದೂರ ಓಡಿಸ್ಬೇಕು, ಜನಗಳಿಗೆ ಏನು ಸಮಸ್ಯೆ ಆಗಬಾರ್ದು, ಆಮೇಲೆ ಆನೆಗೂ ಏನು ಸಮಸ್ಯೆ ಆಗಬಾರ್ದು ಅಂತ. ನೋಡಿ ಇದು ಮುಂದಿನ ವೀಡಿಯೋ ಅಲ್ಲಿ ದಾಟಿ ಇವಾಗ ಮನೆ ಮುಂದೆನೇ ಹೋಗ್ತಾ ಇದ್ದಾನೆ ನೋಡಿ. ಮನೆ ಮುಂದೆನೇ ಪಕ್ಕ ನೋಡಿ ಬೈಕು ಕಾರು ಎಲ್ಲ ನಿಂತಿದೆ, ಯಾವುದಕ್ಕೂ ಅವನು ಏನೂ ಮಾಡೋದಿಲ್ಲ. ಅದೇ ಬೇರೆ ಆನೆಗಳಾಗಿದ್ದರೆ ಬೈಕು ಕಾರು ಅದು ಮದ ಅಷ್ಟು ತಿಳಿತಾ ಇದೆ. ಈ ಮದದಲ್ಲಿ ಬೇರೆ ಆನೆಗಳಾಗಿದ್ದರೆ ಸಮಸ್ಯೆ ಆಗಿಬಿಡೋದು, ಬೇರೆದೆಲ್ಲ ಬೈಕು ಕಾರು ಎಲ್ಲ ಹೊಡೆದಾಕ್ಕೊಂಡು ಹೋಗೋದು. ಆದರೆ ಇದು ಏನು ಮಾಡೋದಿಲ್ಲ, ಅವ್ನು ತನ್ನ ಪಾಡಿಗೆ ತಾನು ವಾಪಸ್ ಏನಿದೆ ಅಂತನ್ನ ಜಾಗ ನೋಡಿ ಆ ಕಡೆ ಹೋಗ್ತಾ ಇದ್ದಾನೆ. ಯಾರಿಗೂ ತೊಂದರೆ ಮಾಡೋದಾಗಲಿ ಅಡ್ಡಾದಿಡ್ಡಿ ನುಗ್ಗೋದಾಗಲಿ ಏನೂ ಮಾಡಲ್ಲ ಅವನು. ನೀಟಾಗಿ ಒಂದು ದಸರಾ ಮೈಸೂರಿಗೆ ಬರೋ ದಸರಾ ಆನೆಗಳಿಗೆ ಹೇಗೆ ಟ್ರೈನ್ ಮಾಡಿರ್ತಾರೆ ಅದೇ ಥರ ಟ್ರೈನ್ ಆಗಿರೋ ಆನೆ ಥರ ಹೋಗ್ತಾನೆ ಅವನು. ಯಾರಿಗೂ ತೊಂದರೆ ಮಾಡಿಲ್ಲ, ಏನಿಲ್ಲ. ಇದಿಷ್ಟು ಆಗಿತ್ತು ಇವತ್ತಿನ ವೀಡಿಯೋ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮವ್ರಿಗೆಲ್ಲ ತಲುಪಿಸಿ.
ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ನೋಡಿದ್ದಕ್ಕೆ. ಹೀಗೆ ನಿಮ್ಮ ಬೆಂಬಲ ಎಂದಿಗೂ ಇರಲಿ. ಧನ್ಯವಾದಗಳು.